ಸರ್, ಈಗ ಪಹಲ್ಗಾಮ್ದು ಅಟ್ಯಾಕ್ ವಿಚಾರದಲ್ಲಿ ಈಗ ಕ್ರೆಡಿಟ್ ವಾರ್ ಶುರುವಾಗಿದೆ ಸರ್. ಇದು ನಮ್ಮ ಕ್ರೆಡಿಟ್ ಅನ್ನೋ BJP, ಬಟ್ ಅದು ಕ್ರೆಡಿಟ್ ತಗೋಬಾರ್ದು ಅನ್ನೋಂಥದ್ದು ಕಾಂಗ್ರೆಸ್ನ ಸ್ಟ್ಯಾಂಡು. ಇದು ಚರ್ಚೆ ಭಾಳ. ನೋಡಪ್ಪ, ಇಡೀ ದೇಶ ವ್ಯಕ್ತಿಗಳಕ್ಕಿಂತ ಪಕ್ಷಿಗಳಕ್ಕಿಂತ ದೇಶ ದೊಡ್ಡದು ಅನ್ನೋದು ನಾವೆಲ್ಲ ಅಭಿಪ್ರಾಯಪಟ್ಟು ನಮ್ಮದು ಒಂದು ಒಮ್ಮತದ ತೀರ್ಮಾನ ವ್ಯಕ್ತಪಡಿಸಿದ್ದೇವೆ. ಪ್ರಧಾನಮಂತ್ರಿಗಳಿಗೆ ಭಾಳ ಗೌರವದಿಂದ ನೀವು ಏನು ತೀರ್ಮಾನ ತೆಗೆದುಕೊಂಡು ನಾವು ಬದ್ಧವಾಗಿದ್ದೇವೆ ಅಂತ ಹೇಳಿದ್ದೇವೆ. ಯಾವ ರಾಷ್ಟ್ರಕ್ಕೂ ನೀವು ಅಣಿಬಾರ್ದು ಅಂತ ಕೂಡ ನಾವು ಹೇಳಿದ್ದೇವೆ. ಈಗ ಅವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಎರಡು ರಾಷ್ಟ್ರದ ನಾಯಕರುಗಳು, ವಿರೋಧ ಪಕ್ಷದ ನಾಯಕರುಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಒತ್ತಾಯ ಮಾಡಿದ್ರು, ಸೆಷನ್ ಕರೀರಿ ಅಂತ ಹೇಳಿದ್ದೇವೆ. ಇವತ್ತು ಕೂಡ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಸೆಷನ್ನ ಎಲ್ಲ MPಸು ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದೇವೆ. ನೀವು ಸೈನ್. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್ ಮಾಡಿ ನಮಗೆ ಪಾರ್ಲಿಮೆಂಟ್ ಕೊಟ್ಟು ಪಾರ್ಲಿಮೆಂಟಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ. ಏಕೆಂದರೆ ಭಾಳ ಹೊರಗಡೆ ದೇಶದವರೆಲ್ಲ ನಮ್ಮ ದೇಶದ ಒಂದು ಸ್ವಾಭಿಮಾನಕ್ಕೆ ಕೈ ಹಾಕ್ತಾ ಇದ್ದಾರೆ. ಅದು ಯಾವತ್ತೂ ಕೂಡ ಇಂದಿರಾ ಗಾಂಧಿ ಕಾಲದಿಂದ ಕೂಡ ಅದನ್ನು ನಮ್ಮ ದೇಶ ಯಾರ ಹಂಗಿಗೂ ನಾವು ಹೋಗಿ ಕೆಲಸ ಮಾಡಿರಲಿಲ್ಲ. ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈಗಿರೋಂಥ ಸಂದರ್ಭದಲ್ಲಿ ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಬೇಕು ಅಂತ ಕೇಳೋದು ನಮ್ಮ ಹಕ್ಕು. ಅದು ಕೇಳ್ತಾ ಇದ್ದೀವಿ. ಸರ್, ಈಗ ಹುಟ್ಟುಹಬ್ಬ ಮಾಡ್ಕೊತಾ ಇದ್ದೀರಾ ಈ ವರ್ಷ? ಏನು ನಾನು ಮಾಡ್ಕೊಂಡಿಲ್ಲ. ಹುಟ್ಟುಹಬ್ಬನೂ ಮಾಡಲಿಲ್ಲ, 63 ವರ್ಷ ಕಾಲಿಟ್ಟಿದ್ದೀರಿ. ಹುಟ್ಟುಹಬ್ಬನೂ ಮಾಡ್ಕೊಳ್ಳಿಲ್ಲ, ಬೇಡ ಅಂತ ಹೇಳಿದೆ. ನನ್ನ ಕುಟುಂಬದ ಜೊತೆ ನಾನು ಹೊರಗಡೆ ಎಲ್ಲೂ ಹೋಗೋದು ಬೇಡ ಅಂತೇಳಿ ನಮ್ಮದೇ ಆದಂಥ ಈ ಅರಣ್ಯ ಸಂಪತ್ತನ್ನು ನೋಡಿ ಭಾಳ ಸಂತೋಷಪಟ್ಟಿದ್ದೀನಿ. ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಸರ್, ಈಗ ಅದೇ ಕಬಿನಿಯಲ್ಲಿ ಅಕ್ರಮವಾಗಿ ಒಂದು 20-30 ರೆಸಾರ್ಟ್ಗಳಿದೆ ಹೇಳ್ತಾರೆ ಸರ್. ಈಗ ಬಫರ್ ಝೋನ್ ಇರ್ಬೋದು, ಹುಲಿ ಸಂರಕ್ಷಿತ ಪ್ರದೇಶ ಇರ್ಬೋದು, ಕಾನೂನು ಬಾಹಿರವಾಗಿ ಅದು ಕೂಡ ಯಾವುದೇ ಪರ್ಮಿಷನ್ ಇಲ್ಲದೆ ಆಗ್ತಾ ಇರುವಂಥದ್ದು ಸರ್. ನನಗೆ ಮಾಹಿತಿ ಕೊಡಿ, ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಒಂದು ಪಟ್ಟಿ ಮಾಡಿ ಮಾಹಿತಿ ಕೊಡಿ, ಅದನ್ನು ಚರ್ಚೆ ಮಾಡೋಣ. ಸರ್, 63ನೇ ವರ್ಷದ್ದು ಏನು ದೊಡ್ಡ ಹುದ್ದೆ ಹತ್ರದಲ್ಲಿ ಇದೆಯಾ ಏನು ಸರ್? ಶುಭಗಳಿಗೆ 63 ವರ್ಷ. ನಿಮ್ಮ ಆಶೀರ್ವಾದ ಎಲ್ಲ ಇರಲಿ. 63 ವರ್ಷ ಅಲ್ವಾ ಸರ್ ಇದು? ನಿಮ್ಮ ಆಶೀರ್ವಾದ ಇರಲಿ. ನಮ್ಮೆಲ್ಲ 63 ಸರ್ ನಂಬರ್ ಸಂಖ್ಯೆ. ठीक है सर.